ಹುಬ್ಬಳ್ಳಿಯ ಬಿವಿಬಿ ಕ್ಯಾಂಪಸ್ನಲ್ಲಿ ನಡೆದ ನೇಹಾ ಹಿರೇಮಠ್ ಹತ್ಯೆಗೆ ಧಾರವಾಡ ಜಿಲ್ಲೆಯ ಕಲಘಟಗಿಯಲ್ಲಿ ವ್ಯಾಪಾರ ಆಕ್ರೋಶ ವ್ಯಕ್ತವಾಗಿದ್ದು, ಆರೋಪಿಗೆ ಕಠಿಣ ಶಿಕ್ಷೆ ವಿಧಿಸುವಂತೆ ಒತ್ತಾಯಿಸಿದ್ದಾರೆ. ಘಟನೆ ಖಂಡಿಸಿ ಪಟ್ಟಣದ ಎಲಿಪೇಟೆಯಿಂದ ಯುವಶಕ್ತಿ ವೃತ್ತದ ಬಳಿ ಮೇಣದ ಬತ್ತಿ ಬೆಳಗಿಸುವ ಮೂಲಕ ಯುವಕರು ಘೋಷಣೆ ಕೂಗಿ ನಂತರ ಕೆಲ ಹೊತ್ತು ಮೌನಾಚರಣೆ ಕೈಗೊಳ್ಳುವುದರ ಮೂಲಕ ಶ್ರದ್ಧಾಂಜಲಿ ಸಮರ್ಪಿಸಿದ್ರು. ಈ ವೇಳೆ ಮಾತನಾಡಿದ ಪರಶುರಾಮ ಹುಲಿಹೊಂಡ ಕೃತ್ಯವನ್ನು ತೀವ್ರವಾಗಿ ಖಂಡಿಸಿದ್ರು. ಅಲ್ಲದೆ ಆರೋಪಿಗೆ ಕಠಿಣ ಶಿಕ್ಷೆ ವಿಧಿಸುವಂತೆ ಆಗ್ರಹಿಸಿ ಶನಿವಾರ ಬೆಳಗ್ಗೆ ಪಟ್ಟಣದ ಎಪಿಎಂಸಿಯಿಂದ ತಹಸೀಲ್ದಾರ್ ಕಚೇರಿಯವರೆಗೂ ಪ್ರತಿಭಟನಾ ರ್ಯಾಲಿ ನಡೆಸಿ ಮನವಿ ಸಲ್ಲಿಸಲಾಗುವುದು ಎಂದು ತಿಳಿಸಿದ್ರು. ನಾವು ಈ ಸಂದರ್ಭದಾಗಿದೆ ಮಾತಾಡೋ ಸಂದರ್ಭ ಅಲ್ಲ, ನಮ್ಮ ನೇಹಾ ಆತ್ಮಕ್ಕೆ ಶಾಂತಿ ಕೊಡ್ತಾ ಇದ್ದೇವೆ. ನಾವು ಇನ್ ಮುಂದೆ ಹೇಳಕ್ ಇಚ್ಛೆ ಪಡ್ತೀವಿ, ಈ ಜಿಹಾದಿ ಉಗ್ರರಿಗೆ, ಆಮೇಲೆ ಈ ದೇಶದ್ರೋಹಿ ಉಗ್ರರಿಗೆ, ಆಮೇಲೆ ಲವ್ ಜಿಹಾದ್ ಹೆಸರಿನಲ್ಲಿ ನಮ್ಮ ಹೆಣ್ಣು ಮಕ್ಕಳನ್ನ ಇದಕ್ಕೆ ದುಡುವಂತ ಜಿಹಾದಿ ಸೋಳ ಮಕ್ಕಳಿಗೆ ಏನ್ ಹೇಳ್ತಾ ಇದೀವಪ್ಪ ಅಂದ್ರೆ, ನಾವು ಈ ಸಲ ಮ್ಯಾಣಬತ್ತಿ ಹಚ್ಚಿ ಮೌನಾಚರಣೆ ಮಾಡಕ್ ಕುಂತೇವೆ. ಇನ್ನು ಮುಂದೆ ನಾವು ಮ್ಯಾಣಬತ್ತಿ ಹಚ್ಚಿ ಮೌನಾಚರಣೆ ಮಾಡೋಲ್ಲ, ನಿಮ್ಮ ಮನೆಗೆ ಬಂದು ನಿಮ್ಮ ಮನೆ ಸುಡ್ತೇವೆ ಸೋಳ ಮಕ್ಕಳ ಈ ತರ ಕೃತ್ಯ ಮಾಡಿದ್ರ ಅಂತ ಹೇಳಿ ಹೇಳಕ್ ಇಚ್ಛೆ ಪಡ್ತೀನಿ. ಈ ಸಂದರ್ಭದಲ್ಲಿ ಮಂಜುನಾಥ್ ಭೋವಿ, ಸಂದೇಶ್ ಕಾರೇಕರ, ಮೋಜೇಶ್ ಹೊನ್ನಕಳಸ, ಶ್ರೀಕಾಂತ್ ಕಾಳೆ, ಪ್ರೇಮ ಭೋಜ, ಬಸವರಾಜ್ ಪೀತಾಂಬರ ಶೆಟ್ಟಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. 9 ಲೈವ್ ನ್ಯೂಸ್ ಕಲಘಟಗಿ.